ಬಾಗಲಕೋಟೆ ಸಾರ್ವಜನಿಕ ಹಿತರಕ್ಷಣಾ ಸಮಿತಿ ಹಾಗೂ ಕರ್ನಾಟಕ ರಾಜ್ಯ ಹಾಗೂ ಬಾಗಲಕೋಟೆ ಜಿಲ್ಲೆ ಹಿತರಕ್ಷಣಾ ಸಮಿತಿಯಿಂದ ತಮ್ಮಲ್ಲಿ ಕೇಳಿಕೊಳ್ಳುವುದೇನೆಂದರೆ ಮೊಬೈಲ್ನಲ್ಲಿ ಆ್ಯಪ್ಗಳು ಡೌನ್ಲೋಡ್ ಆಗುತ್ತಿವೆ ಹಾಗೂ ಕರ್ನಾಟಕ ರಾಜ್ಯದಲ್ಲಿ ಕೋಟ್ಯಾಂತರ ಸಂಖ್ಯೆಯಲ್ಲಿದೆ. ಸಾರ್ವಜನಿಕರಲ್ಲಿ ಮೊಬೈಲ್ ಎನ್ನುವುದು ಸರ್ವೇ ಸಾಮಾನ್ಯವಾಗಿದೆ. ಕಾರಣ ಮೊಬೈಲ್ನಲ್ಲಿ ವಿಡಿಯೋ ಗೇಮ್ ಹಾಗೂ ಬೆಟ್ಟಿಂಗ್ ಆ್ಯಪ್ಗಳು ಮೊಬೈಲ್ ಓಪನ್ ಮಾಡಿದ ನಂತರ ಆಂಡ್ರಾಯ್ಡ್ ಮೂಲಕ ಪ್ರಚಾರ ಆಗುತ್ತಿರುವುದು ಸಾಮಾನ್ಯವಾಗಿ ಯುವಕ ಮತ್ತು ಯುವತಿಯರ ಮೇಲೆ ತಲೆದೋರಿದ್ದು, ಇದರಿಂದ ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ಗಳು ಎಲ್ಲರ ಮನಸ್ಸಿನಲ್ಲಿ ಸಂಗ್ರಹ ಆಸೆ ತಲೆದೋರಿ ಆಟ ಆಡುವುದರಿಂದ ತಾವಾಗಿಯೇ ಹಣ ಹಚ್ಚಿಸಿ ಯುವಕರ ಮನಸ್ಸಿನಲ್ಲಿ ಮಾನಸಿಕವಾಗಿ ಹೊರಬರದಂತಾಗಿ ಭಾರತ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಬೆಟ್ಟಿಂಗ್ ಆ್ಯಪ್ಗಳಿಂದ ಟೆಲಿವಿಷನ್ ಮಾಧ್ಯಮದ ಮೂಲಕ ಸಾಕಷ್ಟು ಯುವಕ ಮತ್ತು ಯುವತಿಯರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಯುವಕ ಮತ್ತು ಯುವತಿಯರಿಗೆ ಮಾನಸಿಕ ಗೀಳುಗಳಿಂದ ಹೊರಬರದಂತಾಗಿ ಸಾವಿಗೆ ಶರಣಾಗುತ್ತಿದ್ದಾರೆ. ಬಡ ಮತ್ತು ಸಾಲಗಾರರಾಗಿ ಸಾವಿಗೀಡಾಗಿದ್ದಾರೆ ಹಾಗೂ ಮಧ್ಯಮದ ಜನತೆ ಬೆಟ್ಟಿಂಗ್ ಆ್ಯಪ್ ಗೋಳಿನಿಂದ ಕ್ರೈಮ್ ಚಟುವಟಿಕೆಗಳಲ್ಲೂ ಹೆಚ್ಚಾಗಿದ್ದಾವೆ. ಇದರಿಂದ ಯುವಕರು ದುಶ್ಚಟಗಳಿಗೆ ಬಲಿಯಾಗಿದ್ದಾರೆ. ಸಾರ್ವಜನಿಕರಲ್ಲಿ ಭಯದ ವಾತಾವರಣ ಉಂಟು ಮಾಡಿದೆ. ಎಸ್ಎಸ್ಎಲ್ಸಿ ಪರೀಕ್ಷೆ ಜಾರಿಗೆ ಈ ಸಮಯದಲ್ಲಿ ಮೇಲ್ಕಾಣಿಸಿದ ವಿಷಯಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಹಾಗೂ ಪಿಯುಸಿ ಪದವೀಧರ ಪರೀಕ್ಷೆಗಳು ಮುಂಬರಲಿದೆ. ಪರೀಕ್ಷೆಯ ಸಮಯದಲ್ಲಿ ಸಾಕಷ್ಟು ಶೈಕ್ಷಣಿಕವಾಗಿ ಒತ್ತಡವಿರುತ್ತದೆ. ಜೊತೆಗೆ ಬೆಟ್ಟಿಂಗ್ ಆ್ಯಪ್ಗಳಿಂದ ಸಾಕಷ್ಟು ದೊಡ್ಡ ಪ್ರಮಾಣ ವಿದ್ಯಾರ್ಥಿಗಳಿಗೆ ಮಾನಸಿಕವಾಗಿ ನೊಂದಿದ್ದು ತೊಂದರೆ ಆಗಲಿದೆ. ಆದ್ದರಿಂದ ಸಾರ್ವಜನಿಕರ ಹಿತದೃಷ್ಟಿಯಿಂದ ಹಾಗೂ ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಿಂದ ಸಂಪೂರ್ಣವಾಗಿ ಇಂತಹ ಮಾರಕ ಆ್ಯಪ್ಗಳನ್ನು ಬಂದ್ ಮಾಡಿಸಿ ವಿದ್ಯಾರ್ಥಿಗಳ ಭವಿಷ್ಯವನ್ನು ಹಾಗೂ ಸಾರ್ವಜನಿಕರನ್ನು ರಕ್ಷಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಈ ಒಂದು ಆ್ಯಪ್ಗಳ ಬಗ್ಗೆ ಅವರು ಕೂಡ ಪ್ರಚೋದನೆ ಕ್ರಿಯೆ ನಡೀತಿದೆ. ಯಾಕಂದ್ರೆ ಪ್ರಚಾರ ಅವರು ಮಾಡ್ತಾರೆ. ಹೀಗಾಗಿ ಏನಂತಲ್ಲ ಅವ್ರಿಗೂ ಕೂಡ ಈ ಒಂದು ಮನೆಯ ಮುಖಾಂತರ ಏನು ಹೇಳ್ಕೋಬೇಕಪ್ಪ ಅಂತಂದ್ರೆ ದಯವಿಟ್ಟು ಒಳ್ಳೆಯದನ್ನು ಪ್ರಚಾರ ಮಾಡಿ. ಈ ಆನ್ಲೈನ್ ಮುಖಾಂತರ ನೀವು ಆಡ್ರಿ ಗೆಲ್ರಿ ಅನ್ನೋದು ಮುಖ್ಯ ಅಲ್ಲ. ಯಾಕಂತಂದರೆ ಇವತ್ತಿನ ನಾಯಕರು, ಇವತ್ತಿನ ಯುವಕರು ಮುಂದಿನ ದೇಶದ ನಾಯಕರು ಅನ್ನೋದು ಬರೀ ಅದನ್ನು ಮಾತಲ್ಲಿ ಹೇಳ್ಬಾರ್ದು. ಅದು ಅದೇ ಪ್ರಕಾರ ಏನಾಯ್ತಲ್ಲ ಇವತ್ತು ಈ ಒಂದು ಆನ್ಲೈನ್ ಆ್ಯಪ್ಗಳ ಮುಖಾಂತರ ನಮ್ಮ ಹಿರಿಯ ಸೋದರ ರಾಜಣ್ಣವರು ಈ ಒಂದು ಹೋರಾಟನ ಅಂದ್ಕೊಂಡ್ರು. ನಮಗೂ ಕೂಡ ಈ ಒಂದು ಅವಕಾಶ ಮಾಡಿಕೊಟ್ರು. ನಿಜಕ್ಕೆ ಹೇಳ್ಬೇಕಂದ್ರೆ ಈ ಒಂದು ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ಗಳ ಮುಖಾಂತರ ಬರೀ ಇಲ್ಲಿ ಹಣ ಕಳ್ಕೋದಲ್ಲದೆ ಇಲ್ಲಿ ಪ್ರೀತಿ ವಿಶ್ವಾಸನೂ ಕಳ್ಕೊಂಡ್ರೆ ಮನೆಯವ್ರ ಜೊತೆ ಸರಿಯಾಗಿ ಸಂತೋಷದಿಂದ ಯಾರೂ ಇರೋಕ್ಕಾಗಿಲ್ಲ. ಸಾಹೇಬ್ರು ಅದನ್ನು ಲಾಕ್ ಮಾಡಿಸ್ಬೇಕು ಜಿಲ್ಲಾದ್ಯಂತ. ಆಮೇಲೆ ಮೇಡಮ್ ಹೇಳ್ದಂಗೆ ಪ್ರೈಮರಿ ಸ್ಕೂಲಲ್ಲಿ ಈಗ ಎಲ್ಲರೂ ನಿಮ್ಗೆ ವಾಟ್ಸಪ್ ಮುಖಾಂತರ ನಾವು ಹೋಮ್ವರ್ಕ್ ಕೊಟ್ಟಿದ್ದೀವಿ, ನೀವು ಅಲ್ಲಿ ಗ್ರೂಪ್ ಆ್ಯಡ್ ಮಾಡಿಕೊಡ್ರೆ ಅಲ್ಲಿಂದ ಸೇರ್ ಆಗ್ತೈತಿ, ನೆಕ್ಸ್ಟ್ ಇದನ್ನು ಮಾಡ್ಕೊಂಡು ಹೋಗ್ರಿ ಅಂತ ಹೇಳ್ತಾರೆ. ಅದನ್ನೇನೈತಲ್ಲ ಫಸ್ಟ್ ಬ್ರೇಕಪ್ ಮಾಡಿರಿ ನಿಮ್ಮ ಸ್ಕೂಲ್ದೊಳಗೆ. ಎಚ್ ಎಮ್ಗೆ ಹೋಗಿ ನಾವು ಅದನ್ನು ಹೋಗಿ ನಿಮ್ಮ ಈ ಮುಂಚೆ ಹೋಮ್ವರ್ಕ್ ಏನು ಕೊಡ್ತಿರ್ತಾರಲ್ಲ ಸ್ಕೂಲ್ದೊಳಗೆ ಅದನ್ನು ಮಕ್ಕಳಿಗೆ ಇಲ್ಲಿ ಹೋಮ್ವರ್ಕ್ ಕೊಡ್ರಿ. ನೆಕ್ಸ್ಟ್ ಏನಾದ ಈ ಥರ ಆ್ಯಪ್ಗಳ್ದು ಏನದಾವಲ್ಲ ಅವನ್ನೆಲ್ಲನೂ ಕಡಿವಾಣ ಹಾಕ್ರಿ ಅಂತೇಳಿ. ಸೈಬರ್ ಕ್ರೈಮಿಂದ ಈಗ ಹೋಯ್ತಂದ್ರೆ ಆ್ಯಪ್ ಮುಖಾಂತರ ಅಮೌಂಟ್ ಹೋಯ್ತಂದ್ರೆ ಯಾರು ಕೇಳೋಕ್ಕಾಗಲ್ಲ. ಆಯ್ತು ಸೈಬರ್ ಕ್ರೈಮಿಗೆ ಕಂಪ್ಲೇಂಟ್ ಮಾಡಿರಿ, ಅದು ಇದಾಗ್ತೈತೆ ಅಂತೇಳಿ. ಸೊ ಹೋಗಿ ಸೈಬರ್ ಕ್ರೈಮಿಂದ ನಾವು ಅದು ಮೆಸೇಜ್ ಲೀಕ್ ಆಗೋಕ್ಕಿಂತ ಮುಂಚೆನೇ ನಾವು ಅಲರ್ಟ್ ಆಗಬೇಕಲ್ಲ, ನಮ್ಮ ಮಕ್ಕಳಿಗೆ ನಾವು ಹೇಳ್ಬೇಕಲ್ಲ. ಫೋನ್ ನಮ್ದು ಕೊಟ್ರಂದ್ರೆ ಅಕೌಂಟಿಂದ ಇವನ್ ಈಗ ನೋಡ್ರಿ ಜಾತ್ರೆ ಒಳಗೆ ಕಿವೆನ್ಸ್ ಇದನ್ನು ಮಾಡ್ತಾರೆ ಅವ್ರ ಮಕ್ಕಳಿಗೆಲ್ಲ. ಸಾರ್ವಜನಿಕ ಹಿತರಕ್ಷಣಾ ಸಮಿತಿ ವತಿಯಿಂದ ಇವತ್ತು ನಾವು ಏನು SSLC PUC ಡಿಗ್ರಿ ವಿದ್ಯಾರ್ಥಿಗಳು ಪರೀಕ್ಷೆ ಹತ್ತಿರ ಇರೋದ್ರಿಂದ ಏನು ಅಲ್ಲಿ ಮೊಬೈಲ್ನಲ್ಲಿ ಸರ್ವೇಸಾಮಾನ್ಯವಾಗಿ ಎಲ್ಲರ ಹತ್ರನೂ ಲಕ್ಷಾಂತರ ಜನರ ಹತ್ರನೂ ಮೊಬೈಲ್ ಸರ್ವೇಸಾಮಾನ್ಯ ಇರೋದು ಸಹಜ. ಆದ್ರೆ ಮಕ್ಕಳ ಭವಿಷ್ಯ ಪರೀಕ್ಷೆ ಹತ್ತಿರ ಇರೋದ್ರಿಂದ ಸಹಜವಾಗಿ ಮಕ್ಕಳು ಮೊಬೈಲ್ ಯೂಸ್ ಮಾಡೋದು ಸಹಜ. ಅದಕ್ಕೆ ಆ ಮೊಬೈಲ್ ನಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ತಾನಾಗಿಯೇ ಆ್ಯಪ್ಗಳು ಏನು ಬೆಟ್ಟಿಂಗ್ ಆ್ಯಪ್ಗಳು ಡೌನ್ಲೋಡ್ ಆಗ್ತಾ ಇದೆ. ಆ ಆ್ಯಪ್ಗಳನ್ನ ಏನು ಕ್ರೈಮ್ಗಳ ಸೃಷ್ಟಿ ಮಾಡುವಂತ ಆ್ಯಪ್ಗಳು, ಏನು ಅಪರಾಧಗಳನ್ನ ಸೃಷ್ಟಿ ಮಾಡುವಂತ ಆ್ಯಪ್ಗಳನ್ನ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ಬಂದ್ ಮಾಡ್ಬೇಕಂತೇಳಿ ಇವತ್ತು ನಾವು ಬಾಗಲಕೋಟೆಯ ಸರ್ವ ಜನಾಂಗದವರು ಸರ್ವ ಸಂಘಟನೆಗಳ ಮುಖಾಂತರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಮಾಡಿದ್ದೀವಿ. ಅದೇ ತರಾನು ಜಿಲ್ಲಾಧಿಕಾರಿಗಳಿಗೂ ಕೂಡ ಮನವಿ ಮಾಡ್ತೀವಿ. ಇವತ್ತು ಈ ಅನಿಷ್ಟ ಆ್ಯಪ್ಗಳು ಇರೋದ್ರಿಂದ ಶೈಕ್ಷಣಿಕವಾಗಿ ಕುಂಠಿತ ಆಗುತ್ತೆ ಮತ್ತು ಚಿಕ್ಕ ಮಕ್ಕಳ ಭವಿಷ್ಯನೂ ಹಾಳಾಗುತ್ತೆ. ಅದಕ್ಕೆ ಇಂಥ ಆ್ಯಪ್ಗಳು ಇರೋದ್ರಿಂದ ಯಾವುದೇ ರೀತಿಯಿಂದ ಲಾಭ ಇಲ್ಲ. ಅದಕ್ಕೆ ಹುಡುಗರ ಮಕ್ಕಳ ಭವಿಷ್ಯವನ್ನು ಹಾಳು ಮಾಡೋದು ಬೇಡ. ಆ ಕಾರಣಕ್ಕಾಗಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ಇಂಥ ಆ್ಯಪ್ಗಳನ್ನು ಬಂದ್ ಮಾಡ್ಬೇಕಂತೇಳಿ ನಾವು ಇವತ್ತು ಒತ್ತಾಯ ಮಾಡ್ತೀವಿ. ಅವರೆಲ್ಲ ಏನ್ ಮಾಡ್ತಾರೆ ಬೀದಿಗೆ ಬಂದ್ರು. ಇವನ್ನೆಲ್ಲ ಹೇಳಿದ್ರ ಇವೆಲ್ಲ ರಾಜಕಾರಣಿ ಅವ್ರು ಮಾಡ್ಬೇಕಾಗಿತ್ತು. ಅವ್ರ ಗಮನ ತಗೊಂಡು ಹೋಗ್ತಿದ್ದೀವಿ ನಾವು. ಯಾಕಂದ್ರೆ ಎಷ್ಟಾರು ಹೆಣ್ಮಕ್ಳು ಬಂದು SP ಅವ್ರ ಮುಂದಾಗಲಿ DC ಅವ್ರ ಮುಂದಾಗಲಿ ಹೇಳುವಂಥ ಧೈರ್ಯ ಯಾರು ಮಾಡೋದಿಲ್ಲ. ಬಂದು ಸ್ಟ್ರೈಕು ಮಾಡೋದಿಲ್ಲ, ಇಲ್ಲ ಹೋಗ್ಲ ಮಕ್ಕಳು ಹಿಂಗೆ ಅನಾನುಕೂಲ ಆಕೈತಂತೂ ಹೇಳೋದಿಲ್ಲ. ಸ್ಕೂಲ್ಗಳಾಗ ಏನು ಮಾಡ್ತಾರಂದ್ರೆ ಸ್ಕೂಲ್ಗಳಾಗ ಟೀಚರ್ಗಳು ತಾವು ಒಟ್ಟು ಸ್ಟ್ರಗಲ್ ಮಾಡೋದಿಲ್ಲ. ಮಕ್ಕಳಿಗೆ ಹೋಮ್ವರ್ಕ್ನ ಅವು ಪಠ್ಯ ಪುಸ್ತಕದಲ್ಲೇ ಬರೆದು ಕಳಿಸೋದಿಲ್ಲ ಅವರು. ಇವತ್ತು ಸಾಮಾನ್ಯ ಬಾಗಲಕೋಟೆಯ
ಪೊಲೀಸ್ ವರಿಷ್ಠಾಧಿಕಾರಿಗಳನ್ನು ನಾವು ಮನವಿ ಕೊಡಕತ್ತೀವಿ. ಈ ಮೂಲಕ ನಾನು ವಿನಂತಿ ಮಾಡೋದು ಏನಂದ್ರೆ ತಾವು ಕೂಡಲೇ ಈ ಆ್ಯಪ್ಗಳನ್ನು ಏನದಾವಲ್ಲ ಸಂಬಂಧಪಟ್ಟವ್ರಿಗೆ ತಿಳಿಸ್ಕ್ಯಾರೆ ಏನು ತಂತ್ರಜ್ಞಾನ ಇವಾಗ ಎಷ್ಟು ಒಳ್ಳೇದು ನಾವು ಒಳ್ಳೇದಾಗಿ ತಿಳ್ಕೊಂಡಿದ್ದೀವಿ, ಇದರಲ್ಲಂತೂ ಒಳ್ಳೇದಿಲ್ಲ. ಮೊದಲೇ ಕರೆ ಆಟ ಪಾಠಗಳು ಹೆಂಗಿತ್ತು, ಮಕ್ಕಳ ಶಾಲಿತ್ರ ಬಂದ್ರೆ ಮಣ್ಣಾಗ ಆಡೋದು ಏನೇನು ಆಡೋದು ಮಾಡ್ತೀವಿ. ಇವತ್ತು ಹಂಗಿಲ್ಲ, ಕೈಯಾಗ ಬರೀ ಮಮ್ಮಿ ಫೋನ್ ಕೊಡು ಪಪ್ಪ ಫೋನ್ ಕೊಡೋಣ ಅಂತ ಒಂದು ಕಾಲ್ ಮಾಡ್ತಿ. ಫಿಸಿಕಲಿ ಆ್ಯಕ್ಟಿವಿಟೀಸ್ ಅವು ಇರ್ಲಾರ್ದಾಗೈತೆ ಮಕ್ಕಳಿಗೆ. ಅದಕ್ಕೆ ಏನಾಗೈತೆ ಅಂದ್ರೆ ಈ ಖಾಸಗೀಕರಣದ ಪ್ರಭಾವ ನಿಮ್ಗೆ ಹೇಳ್ಬೇಕಂದ್ರೆ ಇದೇ ನೀವು ಸರ್ಕಾರಿ ಶಾಲೆಗಳ ಮಕ್ಕಳಲ್ಲಿ ಇಷ್ಟು ಪರಿಣಾಮ ಇಲ್ಲ ಐತೆ, ಅಲ್ಲಿಲ್ಲ ಅಂತಲ್ಲ, ಆದರೆ ಅಲ್ಲಿರುವಂಥ ಆ್ಯಕ್ಟಿವಿಟೀಸೇ ಬೇರೆ, ಇಲ್ಲಿ ಖಾಸಗಿ ವಲಯಗಳಲ್ಲಿರುವಂಥ ಆ್ಯಕ್ಟಿವಿಟೀಸೇ ಬೇರೆ ಆಗ್ತಾವೆ. ಇವ್ರು ಏನು ಮಾಡಿಬಿಡ್ತಾರ, ಆ್ಯಕ್ಚುಲಿ ನಮ್ಮ ಮಕ್ಕಳು ಅಳಗಾಲ ಅಂತ ಈ ಖಾಸಗಿ ವ್ಯವಸ್ಥೆಯಿಂದ ಅಳಗಾಲಾಗ್ಯಾರ ಅಂತೇಳಿ ನಾನು 100% ಹೇಳಕತ್ತೇನೆ. ಸಬೀರ್ ನದಾಫ್, ಬಿ ಮೋದ ನ್ಯೂಸ್, ಬಾಗಲಕೋಟೆ.